ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆಕ್ಚುಲಿ ಇವಾಗ ಟೈಮ್ 10:30. ಹೊಲ್ದತ್ರಕ್ ಬಂದಿದ್ದೀನಿ. ಅಂದ್ರೆ ತುಂಬಾನೇ ಗಾಳಿ ಇದೆ, ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಅನ್ಸ್ತೈತೆ. ಬಟ್ ಪರವಾಗಿಲ್ಲ, ನೋಡೋಣ ವಾಯ್ಸ್ ಎಷ್ಟಿರುತ್ತೆ ಅಂತ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ತುಂಬಾ ದಿನ ಆಗಿತ್ತು ಹೊಲ್ದತ್ರ ಬಂದಿರ್ಲಿಲ್ಲ. ಸರಿ, ಹಾಗೆ ಜೋಳ ಎಲ್ಲ ಹೇಗಿದೆ ನೋಡೋಣ ಅಂತ ಹೇಳಿ ಬಂದೆ. ನೋಡಿ, ನಮ್ದು ಜೋಳ ಎಲ್ಲ ಸೂಲಂಗಿ ಬಂದಿದೆ, ಹೂ ಬರ್ತಾ ಇದೆ, ಕಾಯಿ ಬರ್ಲಿಕ್ಕೆ, ಸಾರಿ ಜೋಳ ಬರ್ಲಿಕ್ಕೆ. ಹಾಗೆ ಇವತ್ತು ನಮ್ಮ ಮಾವ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಇವತ್ತು ಹಸು ಕೆಲ್ಸ ಎಲ್ಲ ನಂದೇ ಆಗಿರೋ ಕಾರಣದಿಂದ ಅವ್ರು ಬೆಳಿಗ್ಗೆನೆ ಇಲ್ಲಿ ತಗೊಂಡ್ ಬಂದ್ ಕಟ್ಟಿದ್ರು ಈ ಹೊಲ್ದತ್ರ. ಇಲ್ಲೇನ್ ಅಷ್ಟೇನ್ ಮೇವಿಲ್ಲ, ಸೊ ಇಲ್ಲಿಂದ ಕೆಳಗಡೆ ಹೊಲ್ದತ್ರ ತಗೊಂಡು ಕಟ್ಟು, ನಾನು ಇರಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಹಸು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸೊ ಹಾಗೆ ಹೊಲ್ದತ್ರ ಬಂದಿದೆ. ಜೋಳ ಎಲ್ಲ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ. ಮಳೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ನೀರ್ ಹಾಯಿಸ್ಬೇಕೇನೋ ಅಂತ ಅನ್ಸುತ್ತೆ. ನೋಡಿ ಇಲ್ಲಿ ಬನ್ನಿ, ಸೂಲಂಗಿ ಬಂದಿದೆ ಅಂತ ಅಂದ್ರೆ ಈ ತರ ಹೂ ಇದೆಯಲ್ಲ, ಇದು ಬಂದಿದ್ದಾದ್ಮೇಲೆ ಇಲ್ಲಿ ನೋಡಿ ಜೋಳ ರೆಡಿ ಆಗ್ತಾ ಇದೆ. ಇಲ್ಲಿ ಎರಡೆರಡು ಬರ್ತಾ ಇದೆ, ಬಟ್ ಅದ್ರಲ್ಲಿ ಕ್ವಾಲಿಟಿ ಇದ್ರೆ ಎರಡೂ ಬರುತ್ತೆ, ಇಲ್ಲ ಅಂದ್ರೆ ಇದೊಂದೇ ಸ್ಟ್ರಾಂಗ್ ಆಗಿ ಬರುತ್ತೆ. ಜಸ್ಟ್ ಬರ್ಬೇಕಾದ್ರೆ ಒಂದೊಂದ್ ಈ ತರ ಬರುತ್ತೆ, ಇಲ್ಲ ಆಗಿಲ್ಲ ಅಂದ್ರೆ ಇದೊಂದ್ ಮಾತ್ರ ಬರುತ್ತೆ. ಸೊ ಬನ್ನಿ, ಇವಾಗ ಹಸುನ ಕೆಳಗಡೆ ಹೊಲ್ದತ್ರ ಕರ್ಕೊಂಡು ಹೋಗೋಣ. ಅವ್ರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 8 ಗಂಟೆನಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿರೋದು ಇಲ್ಲಿಗೆ. ಹುಲ್ ಮೇಯದ್ ಬಿಟ್ಟು ಇಲ್ಲೋಷ್ಟು ಸ್ವಲ್ಪ ತಿಂದಿದ್ದಾಳೆ, ತಿನ್ಬಿಟ್ಟು ಮಲ್ಕೊಂಡವಳೆ. ಇವಾಗ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಜೋಳನ ಕುಯ್ದು ಹಾಕ್ಬೇಕು. ಸೊ ಅದಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಂಗು ನೋಡಿ, ಎಲ್ಲೋ ಒಂದೊಂದ್ ಜೋಳನ ಇಟ್ಕಿಸ್ಕೊಂಡು ತಿಂದವಳೆ. ಈ ಲಾಸ್ಟ್ ಅಲ್ಲಿ ಸರಿಯಾಗಿ ಜೋಳ ಬಂದೇ ಇಲ್ಲ, ಆ ಜೋಳದ ಗಿಡ ಎಲ್ಲ ಸ್ವಲ್ಪ ಹಂಗಾಗಿದೆ, ಅದೇನಾಗಲ್ಲ. ಸ್ವಲ್ಪ ಇವಾಗ ಗೊಬ್ಬರ ಹಾಕಿದೀವಿ. ಒನ್ ಟೈಮು ಮಳೆ ಬಂದಿದ್ರೆ ಕರೆಕ್ಟ್ ಆಗ್ಬಿಡ್ತಾಯ್ತು, ಮಳೆ ಬಂದಿಲ್ಲ. ಸೊ ಬಂದ್ರೆ ಹೋಯ್ ನೋಡಿ, ಎಲ್ಲಿಗೆ ಬರ್ತಿದ್ಯಾ, ನಡಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಇವ್ರಿಬ್ರು ಇಲ್ಲಿ ಕಟ್ಟಿದೀನಿ ಮೈತೆಯಲ್ಲಿ. ಸೊ ಕುಡ್ಲು ತಗೊಂಡ್ ಬಂದಿದ್ದೆ, ಅಲ್ಲಿ ಕಾಣಿಸ್ತೈತಿಲ್ಲ ಸೀಮೆ ಹುಲ್ಲಿತ್ತು, ಕುಯ್ದಾಕೋಣ ಅಂತ. ಬಟ್ ಇವಾಗ್ಲೇ ಸೀಮೆ ಹುಲ್ಲು ಹಾಕ್ಬಿಟ್ರೆ ಏನ್ ಮಾಡ್ತಾಳೆ ಅಂದ್ರೆ, ಇಲ್ಲೆಲ್ಲ ಹಾಕಿ ಅಂದ್ರೆ ಹುಲ್ಲಿದೆಯಲ್ಲ ಅದನ್ನೆಲ್ಲ ತಿನ್ನಕ್ಕಿಲ್ಲ ಅವಳು. ಸೊ ಅದಕ್ಕೆ ಫಸ್ಟು ಅಲ್ಲೆಲ್ಲ ಮೇಯ್ತಾ ಇರ್ಲಿ, ಆಮೇಲೆ ಬಂದು ಹುಲ್ ಕುಯ್ದಾಕೋಣ ಅಂತೇಳಿ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಅಲ್ಲಿ ಕೆಳಗಡೆ ಒಂದ್ ಗದ್ದೆ ಇದೆ, ಅದು ಇವಾಗ ರೀಸೆಂಟ್ ಆಗಿ ಹಾಕಿರೋ ಜೋಳ. ಅದು ಹೆಂಗ್ ಬಂದೈತೆ ಅಂತ ಗೊತ್ತಿಲ್ಲ, ಅದನ್ನ ನೋಡ್ಕೊಂಡು ಮನೆ ಕಡೆ ಹೋಗ್ತೀನಿ. ಅಂದ್ರೆ ಇದೆಲ್ಲ ಇವಾಗ ತೋರ್ಸಿದ್ ಜೋಳ ಬಂದು ಹಾಕಿ 2 ತಿಂಗ್ಳಾಯ್ತು. ಅದ್ ಆಲ್ರೆಡಿ ಇವಾಗ ಸೂಲಂಗಿ ಹೊಡ್ದೈತೆ, ಹೂ ಬಂದು. ಇವಾಗ ಅದು ಸ್ವಲ್ಪ ಮಳೆ ಆವಾಗ ನಾವು ಜೋಳ ಹಾಕ್ದಾಗ ತುಂಬಾ ಹೆವಿ ಇತ್ತು, ಆ ಕಾರಣದಿಂದ ಮಳೆ ಆಗಿದ್ ಕಾರಣದಿಂದ ಅದೇನಾಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ತ್ಯಾವ, ಅಂದ್ರೆ ಅದು ಕೆರೆ ಪಕ್ಕದಲ್ಲಿ ಇದೆಯಲ್ಲ ಗದ್ದೆ, ಅದಕ್ಕೋಸ್ಕರ ತುಂಬಾ ತ್ಯಾವ ಇತ್ತು. ಹಂಗಾಗಿ ಅದನ್ನ ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳ್ಸಿ ಜೋಳ ಹಾಕಿದ್ರೆ ಒಳಗಡೆನೆ ಹೆವಿ ನೀರಾದ್ರೆ ಕೂಡ ಕೊಳ್ತೋಗ್ಬಿಡುತ್ತಲ್ಲ ಜೋಳಗಳು. ಹಂಗಾಗಿ ಅದ ಹಾಕಿದ್ದಿಲ್ಲ, ಬೇಡ. ಹೋದ ವರ್ಷ ಎಲ್ಲ ಗದ್ದೆ ಅಂದ್ರೆ ಏನ್ ಹೇಳ್ತಾರೆ, ಭತ್ತದ ನಾಟಿ ಮಾಡಿದ್ರು. ಸೊ ನಾವು ಕೂಡ ಅದನ್ನೇ ಮಾಡೋಣ ಅನ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯ್ತು, ಹಾಕಿದ್ರೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಹಸು ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಳ ಹಾಕೋಣ ಅಂತೇಳಿ ಜೋಳ ಹಾಕಿದ್ವಿ. ಮತ್ತೆ ಮಳೆ ಕಮ್ಮಿ ಆಗೈತಲ್ಲ, ಹಂಗಾಗಿ ತುಂಬಾ ಚೆನ್ನಾಗ್ ಬಂದಿದೆ ಅದು ಕೂಡ. ಬನ್ನಿ, ಇವಾಗ ಅದನ್ನ ಕೂಡ ಹೇಗಿದೆ ಅಂತ ಹೋಗಿ, ಆಲ್ರೆಡಿ ನಾನು 3-4 ಡೇಸ್ ಆಯ್ತು ಹೋಗಿ. ಸ್ವಲ್ಪ ಅಂದ್ರೆ ಹಸು ಕರು ಇರ್ತಾವಲ್ಲ, ಅವರೆಲ್ಲ ಆ ಕಡೆ ಈ ಕಡೆ ಹಸು ಕಟ್ತಾ ಇರ್ತಾರೆ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನೋಡಿಲ್ಲ ಅಂದ್ರೆ ಬಿಗಿಯ ಕಟ್ಟಿಲ್ಲ ಅಂದ್ರೆ ಕಿತ್ಕೊಂಡು ಹೊರ್ಟೋಗ್ಬಿಡುತ್ತೆ, ಮೇಯ್ಕೊಳ್ತವೆ, ಅಥವಾ ಹಂಗೆ ಹೀಗೆ ಅಂತ ಇರುತ್ತಲ್ಲ. ಸೊ ಹಂಗಾಗಿ ಹೆಂಗ್ ಬಂದಿದೆ ಏನು, ನೆಕ್ಸ್ಟ್ ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕಾ ಏನ್ ಹಾಕ್ಬೇಕಂತ ನೋಡ್ಕೋಬೇಕು. ನಂಗೇನಷ್ಟು ಗೊತ್ತಾಗಕ್ಕಿಲ್ಲ, ಬಟ್ ಹೋಗಿ ನೋಡ್ಕೊಬರೋಣ ಎಷ್ಟಿದೆ ಅಂತೇಳಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಅಲ್ಲೋಗಿ ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ಆಗಿ ಒಂದ್ ಸ್ವಲ್ಪ ಮಳೆ ಇದೆಲ್ಲ ಬಂದು ಜಾಗ ಮಳೆ ಇದ್ರೆ ಮಾತ್ರ ಇದ್ ಮಾಡಕ್ಕಾಗುತ್ತೆ, ಬೆಳೆ ಬೆಳಿಲಿಕ್ಕೆ. ಇಲ್ಲ ಅಂದ್ರೆ ಬೋರ್ ಇರೋರು ಆಲ್ಮೋಸ್ಟ್ ಆಗಿ ವರ್ಷ ಪೂರ್ತಿ ಬೆಳಿತಾ ಇರ್ತಾರೆ. ಬೋರ್ ಇಲ್ಲ ಅಂತ ಅಂದ್ರೆ ಅದು ಇದಕ್ಕೋಸ್ಕರ ವೇಟ್ ಮಾಡ್ಬೇಕಾಗುತ್ತೆ, ಮಳೆಗೋಸ್ಕರ. ಸೊ ಫಸ್ಟ್ ಮಳೆಗೇನೆ ಎಲ್ಲಾರು ಜೋಳ ಹಾಕ್ಬಿಟ್ಟಿದ್ರು. ನೋಡಿ, ಎಲ್ಲಾರ್ದು ಈ ತರ ಫುಲ್ಲಾಗಿ ಹೂವು ಬಂದ್ಬಿಟ್ಟಿದೆ, ತುಂಬಾ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ಹಿಂಗೆಲ್ಲ ಇರುತ್ತಲ್ಲ, ನನಗೆ ಅಷ್ಟು ಇದಿಲ್ಲ,
ನಾನ್ ಭಯ ಪಡ್ತೀನಿ ಈ ಕಡೆ ಎಲ್ಲ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಆಷಾಢ ಟೈಮಲ್ಲಿ ಕೆಲ್ಸ ಇರಲ್ಲ, ನಮ್ಮ ಯಜಮಾನ್ರು ಅವ್ರ ಅಪ್ಪಂಗೆ, ಅವ್ರು ಭಟ್ರು. ಸೊ ಹಂಗಾಗಿ ಮನೇಲಿ ಇದ್ರಲ್ಲ 1 ತಿಂಗಳು ನಮ್ಮ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ. ಹಂಗಾಗಿ ನಾನು ಹಸು ನೋಡಕ್ ಬರ್ತಾ ಇದ್ದಿಲ್ಲ, ಅವರೇ ಬರ್ತಾ ಇದ್ರು. ನಾನೇನ್ ಭಯ ಪಡಲ್ಲ, ಬಟ್ ಅವ್ರ ಹಂಗ ಅನ್ಕೊಂಡವ್ರೆ ನಾನ್ ಭಯ ಪಡ್ತೀನಿ ಅಂತ. ಹಾಗಾಗಿ ಇವಾಗ ಬಂದೆ ನೋಡಿ. ಆ ಕಡೆದು ಭತ್ತ ಹೊಟ್ಲು ಯಾಕೆ ಅಂತೇಳಿ ರೆಡಿ ಮಾಡೋರೆ. ಇದು ನೋಡಿ, ಇದೇ ಜೋಳ. ಆಲ್ಮೋಸ್ಟ್ ಆಗಿ ಇವಾಗ ಅಲ್ಲಿ ತೋರ್ಸದ್ನಲ್ಲ ಅಷ್ಟು ಬರ್ಬೇಕಾಗಿತ್ತು, ಅದ್ ಹಾಕ್ದಕ್ಲೆ ಹಾಕಿದ್ರೆ, ಬಟ್ ಲೇಟಾಗಿ ಹಾಕಿದ್ವಲ್ಲ, ಹಂಗಾಗಿ ಇದು ಇಷ್ಟು ಬಂದಿದೆ. ಇದಕ್ಕೆ ನೋಡಿ ಫುಲ್ ಹುಳ ಆಗಿದೆ. ತೋರಿಸ್ತೀನಿ ಇಲ್ಲಿ. ಇದಕ್ಕೆ ಕಳೆನಾಶಕ ಹೊಡಿಬೇಕು, ಬಟ್ ನಮ್ಮ ಮಾಮ ಕೆಲ್ಸಕ್ಕೆ ಹೋಗಿದಾರಲ್ಲ ನಮ್ಮ ಯಜಮಾನ್ರು, ಸೊ ಅವ್ರು ಬರ್ಬೇಕು ಕಳೆನಾಶಕ. ಸೂಪರ್ ಆಗಿ ಬಂದಿದೆ, ಪೈರ್ಗೆ ಏನ್ ತೊಂದ್ರೆ ಇಲ್ಲ. ಇದು ಸ್ವಲ್ಪ 1 ತಿಂಗಳು ಲೇಟ್ ಆಗಿ ಬರುತ್ತೆ ಅಷ್ಟೇನೆ. ಅದಕ್ಕಿಂತ ಇದೇನೋ ಚೆನ್ನಾಗಿದೆ. ಇದೆಲ್ಲ ಕಳೆಗೆಲ್ಲ ಏನು ಕಳೆ ತೆಗಿಬೇಕಂತೇನಿಲ್ಲ, ಆರಾಮಾಗಿ ಕಳೆನಾಶಕ ಮತ್ತೆ ಇದು ಕೀಟನಾಶಕ ಎಲ್ಲ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಹೊಡೆದ್ರೆ ಇದೆಲ್ಲ ಸುಟ್ಟೋಗ್ಬಿಡುತ್ತೆ, ಇರೋದಿಲ್ಲ ಕಳೆ. ಅಯ್ಯೋ ಬಿದ್ದೋಗ್ತಿದ್ದೆ. ಸೊ ಹಂಗಾಗಿ ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಒಂದ್ ಟೈಮ್ಗೆ ಗೊಬ್ಬರ ಹಾಕ್ಬೇಕು, ನೋಡೋಣ. ಸ್ವಲ್ಪ 1 ಟೈಮ್ ಮಳೆ ಬಂದ್ರೆ ಇನ್ನೊಂದ್ ಟೈಮ್ ಗೊಬ್ಬರ ಹಾಕ್ಬಿಟ್ವಿ ಅಂದ್ರೆ ಜೋಳ ಇಷ್ಟು ಎಲ್ಲ ಹೇಳ್ತಾರೆ ಫ್ರೆಂಡ್ಸ್. ಇಷ್ಟು ಜೋಳ ಮೇಲ್ ಬಂದ್ಮೇಲೆ ನಾವು ಏನ್ ಹೇಳ್ತಾರೆ, ಸಾರಿ ಮರ್ತೆ, ಮಳೆ ಎಷ್ಟೇ ಹುಯ್ದ್ರು ಅದು ಕೆಪಾಸಿಟಿ ತಡೆಯುತ್ತಂತೆ. ಬಟ್ ಇಷ್ಟಿತ್ತಲ್ಲ, ಇಷ್ಟ್ ಚಿಕ್ಕದೆಲ್ಲ ಇರ್ಬೇಕಾದ್ರೆ ಮಳೆ ಜಾಸ್ತಿ ಆದ್ರೆ ಕೊಳ್ತೋಗ್ಬಿಡ್ತಾ ಇತ್ತು. ಬಟ್ ಚೆನ್ನಾಗಿದೆ. ಎಲ್ಲೋ ಒಂದೇ ಒಂದ್ ಕಡ್ಡಿ ಎಣ್ಣೆ ಸೊಪ್ಪು ಕಾಣಿಸ್ತಿದೆ ಫ್ರೆಂಡ್ಸ್. ನೋಡೋಣ, ಸೊಪ್ಪಿದ್ರೆ ಕುಯ್ಕೊಂಡು ಹೋಗೋಣ ಸ್ವಲ್ಪ. ನಾಳೆ ಬಂದು ಕಿತ್ಕೊಂಡು ಹೋಗ್ತೀನಿ. ಸ್ವಲ್ಪ ಇದೆ ಅನ್ಸುತ್ತೆ. ಸೊ ಹಂಗಾಗಿ ಇಷ್ಟಿದೆ ನೋಡಿ. ಅದೇ ಹೇಳಲ್ವಾ, ಇಲ್ಲಿ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ನಮ್ಮ ಯಜಮಾನ್ರವ್ರ ಚಿಕ್ಕಪ್ಪ ಅವ್ರೆ. ಈ ಗದ್ದೆಯಲ್ಲಿ ಹುಲ್ಲಿತ್ತು, ಆ ಗದ್ದೆಗೆ ಅಂತೇಳಿ ಹಸು ಕಟ್ಟಿದ್ದಾರೆ. ಅದೇನಾಗಿದೆ, ತ್ಯಾವ ಇತ್ತಲ್ಲ, ಬಿಚ್ಕೊಂಡ್ಬಂದು ಫುಲ್ ಈ ಜೋಳನೆಲ್ಲ ತಿನ್ಬಿಟ್ಟೈತೆ. ಬಟ್ ಏನ್ ಮಾಡಕ್ಕಾಗಲ್ಲ, ಬೇರೆಯವ್ರಾದ್ರೂನುವೆ ನಾವು ಹೇಳ್ಬೋದು ಅಷ್ಟೇನೆ, ಯಾಕೆ ಹಿಂಗ್ ಮಾಡಿದೀರಾ ಅಂತ ಹೇಳಿ. ಮತ್ತೆ ಅದನ್ನ ಅವ್ರೇನು ರಿಟರ್ನ್ ತಗೊಬಂದು ನಾಟಿ ಮಾಡ್ಕೊಡಲ್ಲ, ಅಥವಾ ಅದು ಮತ್ತೆ ಇದಾಗಲ್ಲ ಮಾತಾಡೋದ್ರಿಂದ. ಒಂದು ಮೂಕ ಪ್ರಾಣಿಗಳು ಗೊತ್ತಿಲ್ಲದೆ ತಪ್ಪು ಮಾಡಿದಾವೆ ಅಂತ ಅನ್ಕೋಬಹುದು, ಇನ್ನೊಂದು ಮನುಷ್ಯರು ಅದನ್ನ ಬಿಗಿಯಾಗೆ ಕಟ್ಟಿದ್ರೆ ಆ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಅನ್ಕೋಬೋದಾಗಿತ್ತು. ಬಟ್ ಏನ್ ಮಾಡಕ್ ಆಗಲ್ಲ. ಸೊ ಅದಾದ್ಮೇಲೆ ನಾನ್ ಬಂದು ನೋಡೇ ಇರ್ಲಿಲ್ಲ, ಅವರೇ ಬಂದ್ಬಿಟ್ಟು ಈ ತರ ಆಗ್ಬಿಟ್ಟೈತೆ, ಬೇರೆ ಯಾರೋ ಇದ್ ಮಾಡಿದ್ದಾರೆ ಅಂತ ಬೈಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಅದು ಅವ್ರು ಬಂದು ಹೇಳಿದ್ದಾದ್ಮೇಲೆ ಕೂಡ ನಾವು ಅವ್ರನ್ನ ಏನಂತಾನು ಕೇಳಕ್ ಆಗಿಲ್ಲ. ಸೊ ಅವ್ರು ಬಂದು ಹೇಳಿದ್ದಾದ್ಮೇಲೆ ನಾನು ಬಂದು ನೋಡ್ದೆ ಏನಾಗಿದೆ ನೋಡೋಣ ಅಂತ. ಅವ್ರೇನೋ ಒಂದ್ 2-3 ಕಡ್ಡಿ ಅಂತ ಹೇಳಿದ್ರು, ನೋಡಿದ್ರೆ ಇಷ್ಟು ಜಾಗ ಫುಲ್ಲು ತಿನ್ಬಿಟ್ಟಿತ್ತು. ಸೊ ಇದು ಮತ್ತೆ ಚಿಗುರುತ್ತಾ ಇದೆ. ಚಿಗುರು ಬಂದು ಮೇಲೆ ಬರೋ ಅಷ್ಟ್ರಲ್ಲಿ ಹೆಂಗ್ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜೋಳ ಇಷ್ಟ ಬಂದಿದೆ. ಇವಾಗ ಮನೆಗೆ ಹೋಗೋಣ. ಇವಾಗ ಮನೆಗೆ ಹೋಗೋದು, ಮತ್ತೆ ಇನ್ನೊಂದು ಹಸು ನೋಡ್ಕೊಳ್ತೀನಿ ಅನ್ನೋ ಟೈಮಲ್ಲಿ ಜಾಸ್ತಿ ಕೆಲಸ ಇರುತ್ತೆ ನನ್ಗೆ. ಮತ್ತೆ ಮತ್ತೆ ಬರ್ತಾ ಇರ್ಬೇಕು, ಅದನ್ನ ನೋಡ್ತಾ ಇರ್ಬೇಕು, ಏನ್ ಮೇಯ್ತಾಯ್ತಾ, ಏನ್ ಮಾಡ್ತೈತೆ ಅಂತ. ಮತ್ತೆ ಹುಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಕಟ್ಬೇಕು. ಸೊ ಇನ್ನೇನು 1 ವಾರ ಮೇಲೆ ಆಗಿತ್ತು ನಾನು ಬರ್ತಾನೆ ಇರ್ಲಿಲ್ಲ. ಸೊ ಅವ್ರಿಗೆ ಇವತ್ತು ಕೆಲಸ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ನಾಳೆ ಹಸುವಿನ ಜವಾಬ್ದಾರಿ ನಂದೆ. ಇವತ್ತು ಹೋಗ್ತಾರೆ, ನಾಳೆ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾರೆ. ಸೊ ಹಂಗಾಗಿ ಹಸುವಿನ ಜವಾಬ್ದಾರಿ ನಂದೆ. ಈ ಸಲ ತುಂಬಾ ಮಳೆ ಕಮ್ಮಿ ಆಗಿದೆ. ಬಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೆರೆ, ಈ ಟೈಮ್ಗೆಲ್ಲ ಇಲ್ಲಿವರೆಗೂ ನೀರ್ ಬರ್ತಿತ್ತಂತೆ. ಆಕ್ಚುಲ ನಮ್ ಗದ್ದೆ ಎಲ್ಲ ತ್ಯಾವ ಆಗ್ತಾ ಇತ್ತು. ಸೊ ಹಾಗೆ ಅಂತ ತಿಳ್ಕೊಂಡು ಈ ಸಲ ಕೂಡ ಜೋಳ ಹಾಕ್ಬೇಡಿ, ಅಂದ್ರೆ ಚೆನ್ನಾಗ್ ಬರಲ್ಲ ಅಂತ ಮನೇಲಿ ಹೇಳ್ತಿದ್ರು. ಆದ್ರೂ ನಾವ್ ಒಂದ್ ಡೌಟ್ ಅಲ್ಲಿ ಹಾಕಿದ್ವಿ. ಬಟ್ ತುಂಬಾ ಚೆನ್ನಾಗ್ ಬಂದೈತೆ, ಥ್ಯಾಂಕ್ಸ್ ಟು ಗಾಡ್. ಬಟ್ ಇಷ್ಟು ಇದೆಯಲ್ಲ, ಇದೆಲ್ಲ ನಾನು ಒಬ್ಳೆ ಹಾಕಿದ್ದು. ನಾನು ಈ ಜೋಳ ಹಾಕೋ ದಿನ ಕೂಡ ಮಾಮ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ನಾನು ಒಬ್ಳೆ ಬಂದು ಟ್ರ್ಯಾಕ್ಟರ್ ಅಲ್ಲಿ ಉಳಿಸ್ಬಿಟ್ಟು ಈ ಜೋಳನ ಹಾಕ್ಬಿಟ್ಟು ಹೋಗಿದ್ದೆ. ಮತ್ತೆ ಇದಕ್ಕೆ ನಾವು ಫಸ್ಟ್ ಹಾಕಿದಾದ್ಮೇಲೆ ಗೊಬ್ಬರ ಇಡ್ತೀವಿ, ಅದು ಉಪ್ಪು, ಅದು ರಾಸಾಯನಿಕ ಗೊಬ್ಬರ. ಅದನ್ನ ಇಟ್ಟಾಗ ಕೂಡ ಮಾಮನ್ಗೆ ಫೀವರ್ ಇತ್ತು, ಜ್ವರ ಇತ್ತು. ಅವರು ಮಲಗ್ಬಿಟ್ಟಿದ್ರಲ್ವಾ. ಸೊ ಹಂಗಾಗಿ ಅವ್ರಿಗೆ ಯಾಕೆ ತೊಂದರೆ ಮಾಡೋದಂತೇಳಿ ನಾನೇ ಬಂದು ಇದಕ್ಕೆ ಗೊಬ್ಬರ ಇಟ್ಟಿದ್ದೆ. ಇವಾಗ ಮೆಡಿಸಿನ್ ಮಾಡ್ಬೋದು, ನನ್ಗೆ ತರ್ಲಿಕ್ ಗೊತ್ತಾಗಲ್ಲ 1 ಪಾಯಿಂಟ್. ಮತ್ತೆ ಇಲ್ಲಿ ಪ್ಯಾಟೆಗೆ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ ಮಾಮ ಬರೋ ಗಂಟ. ಹಂಗಾಗಿ ಮತ್ತೆ ಅದು ಕ್ಯಾನ್ ಎಲ್ಲ ಎತ್ತಲಿಕ್ಕೆ ಸ್ವಲ್ಪ ಒಬ್ರು ಯಾರಾದ್ರೂ ಎತ್ತಿ ಇಟ್ಕೊಡ್ಬೇಕಾಗುತ್ತೆ ಇಲ್ಲಿ. ಸೊ ಹಂಗಾಗಿ ಕ್ಯಾನ್ ಎತ್ತಲಿಕ್ಕೆ ಕೂಡ ಆಗಲ್ಲ. ಹಂಗಾಗಿ ನಾನು ಔಷಧಿ ಹೊಡಿಲಿಕ್ಕೆ ಆಗ್ತಿಲ್ಲ. ಇಲ್ಲ ಅಂದಿದ್ರೆ ಹೊಡಿಬೋದಿತ್ತೇನೋ, ಔಷಧಿ ಮಾಡ್ಬೋದಾಗಿತ್ತು. ನೋಡೋಣ,
ಮಾಮ ಇನ್ನೊಂದು ವಾರದಲ್ಲಿ ಬರಬಹುದೇನೋ. ಅವ್ರು ಬಂದಿಲ್ಲ ಅಂದ್ರೆ ನಮ್ಮ ಮಾವನ್ಗೆ ಹೇಳ್ಬಿಟ್ಟು ಔಷಧಿ ಮೆಡಿಸಿನ್ ತರಿಸ್ಬಿಟ್ಟು ಒಂದಿನ ನಾನೇ ಮೆಡಿಸಿನ್ ಮಾಡ್ತೀನಿ. ಜಾಸ್ತಿ ಹುಳು ಆಗ್ತದೆ, ಯಾಕಂದ್ರೆ ಈಗ ಅಲ್ಲೆಲ್ಲ ಮೆಡಿಸಿನ್ ಮಾಡ್ಬಿಟ್ಟು ಫುಲ್ಲಾಗೆ ಸೂಲಂಗಿ ಬಂದಿದೆಯಲ್ಲ, ಸೂಲಂಗಿ ಬಂದ್ಮೇಲೆ ಆ ಹುಳ ಹೋಗಲ್ಲ. ಅದು ಬರೋದೇ ಈ ತರ ಇಲ್ಲಿ ನೋಡಿ ಸುಳಿ ಇದೆಯಲ್ಲ, ಇದನ್ನ ಮೇಯ್ಲಿಕ್ಕೆ ಬರುತ್ತೆ ಅದು. ಹಂಗಾಗಿ ಇವಾಗ ಅಲ್ಲೆಲ್ಲ ಹೋಗಕ್ಕಾಗಲ್ಲ. ಇದು ತೋಟ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇರುತ್ತೆ ಹುಳ. ಹಂಗಾಗಿ ನೋಡೋಣ, ಸಮಯ ಆದ್ರೆ ಅವ್ರು ಬಂದು ಮೆಡಿಸಿನ್ ಮಾಡ್ಲಿ. ಅಕಸ್ಮಾತ್ ಏನಾದ್ರು ಅವ್ರು ಬರ್ಲಿಕ್ಕೆ ಲೇಟ್ ಆಯ್ತು ಅಂತ ಅಂದ್ರೆ, ಅವರು 20 ದಿನ ಕೆಲಸ ಅಂತ ಹೇಳಿ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟ್ರಲ್ಲಿ ಇದು ತುಂಬಾ ದೊಡ್ಡದಾಗುತ್ತೆ ಅಂತ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ. ಬಟ್ ಅವ್ರು ಬರೋಷ್ಟ್ರಲ್ಲಿ ಆಗಿಲ್ಲ ಅಂದ್ರೆ ನಾನೇ ತಗೊಂಡ್ ಬಂದು ಮೆಡಿಸಿನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಮ ಜೊತೆ ನನ್ನ ಮಾತುಕತೆ ಮುಗೀತು. ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ರೆ ಮನೆಗೆ ಹೊರಡ್ತಾ ಇದ್ದೀನಿ. ಏನ್ ಗೊತ್ತಾ, ಇದು ತುಂಬಾ ಡೌನ್. ಆ ಕಡೆಯಿಂದ ದಡಬಡ ಅಂತ ಉಳ್ಕೊಂಡ್ ಬಂದ್ಬಿಡೋದು. ಬಟ್ ಈ ಕಡೆಯಿಂದ ಹೋಗೋದಿದೆಯಲ್ಲ, ಹಂಗ ಹತ್ಕೊಂಡು ಹೋಗೋ ಅಷ್ಟ್ರಲ್ಲಿ, ನನ್ಗೆ ಈ ಬೆಟ್ಟ ಹತ್ತೋ ಅಷ್ಟ್ರಲ್ಲಿ ಹಾರ್ಟ್ ಎಲ್ಲ ಡಬ್ಬ 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 ಅಂತ ಬಡ್ಕೊಳ್ತಾ ಇರುತ್ತೆ. ನೋಡಿ ಹೆಂಗಿದೆ. ಏನಾದ್ರೂ ಬಂದ್ಬಿಟ್ಟು ಅದ್ರೊಳಗಡೆ ಕುತ್ಕೊಂಡ್ರೆ ಗೊತ್ತೇ ಆಗಕ್ಕಿಲ್ಲ. ಬಟ್ ಇಲ್ಲೇನೋ ಆತರ ಇಲ್ಲ, ಯಾಕಂದ್ರೆ ನನ್ನ 1 ವರ್ಷದ ಎಕ್ಸ್ಪೀರಿಯನ್ಸ್. ನಾನು 1 ವರ್ಷ ಆಯ್ತು ನಮ್ಮೂರಿಗೆ ಬಂದು. ಅವತ್ತಿಂದ ಇವತ್ವರೆಗೂ ನಾನು ಇಲ್ಲೆಲ್ಲ ಓಡಾಡ್ತಾನೆ ಇದ್ದೀನಿ. ಜಮೀನಿದೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಕಡೆ ಬರ್ಲೇಬೇಕು, ಹೋಗ್ಲೇಬೇಕು, ಜೊತೆಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು ಅಂತ ಯೋಚನೆ ಮಾಡ್ತಾ ನಿಂತ್ರೆ ಅದು ಆಗಲ್ಲ. ಸೊ ಹಂಗಾಗಿ ನಾನು ಒಬ್ಬಳೇ ಬರ್ತಾ ಹೋಗ್ತಾ ಇರ್ತಾ ಇದ್ದೆ. ನಂಗೆ ಯಾವ್ದೇ ತರ ಭಯ ಇಲ್ಲ, ಯಾಕಂದ್ರೆ ಇಲ್ಲಿ ಈ ತರ ಆಹಾ ಪೂಹ ಮಾತುಗಳು, ಅಂದ್ರೆ ಅಲ್ಲದಿದೆ ಇಲ್ಲಿದೆ ಹಂಗೆ ಹಿಂಗೆ ಅಂತ ಯಾರು ಏನು ನನ್ ಮುಂದೆ ಮಾತಾಡಿಲ್ಲ. ಹಂಗಾಗಿ ನನ್ನ ಮೈಂಡ್ ಟೋಟಲಿ ಇಲ್ಲಿ ಏನೋ ಇರುತ್ತೆ, ಏನೋ ಇದೆ, ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ತರ ಭಯ ಇಲ್ಲ. ಸೊ ಹಂಗಾಗಿ ಇಲ್ಲಿ ನಾನು ಧೈರ್ಯವಾಗಿ ಇಲ್ಲೆಲ್ಲ ಓಡಾಡ್ತಿರ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ಮನೆಯಲ್ಲಿ ಇವಳೊಬ್ಳು, ನಾನೆಲ್ಲಾದ್ರೂ ಹೋದ್ರೆ ಸಾಕು ನನ್ನನ್ನೇ ಎಲ್ಲೋಗೋಳು ಅಂತ ಹುಡ್ಕಾಡ್ಕೊಂಡು ಹತ್ಕೊಂಡು ಇಲ್ಲಿ ಕೂತವಳೆ. ಇವಾಗ ಬರ್ತಾಳೆ. ಅಯ್ಯೋ, ನಾನ್ ವಿಡಿಯೋ ಮಾಡೋ ಗ್ಯಾಪ್ ಅಲ್ಲಿ ಅವಳು ಬಾಗ್ಲು ತಂದ್ಬಿಟ್ಟಿದೀನಿ. ಬಾ ಒಳಗಡೆ. ಇನ್ನೊಳಗಡೆ ಬರಲ್ಲ ಅವಳು. ಬಾ ಒಳಗಡೆ ಬಾ, ಆಚೆ ಬಿಟ್ರೆ ಸಾಕು. ಬಾಯ್ಲಿ ಚಾರು, ಬಾ ಒಳಗಡೆ. ಬರಲ್ವಾ? ಮನೆಯಲ್ಲಿ ಇರೋದ್ ಬಿಟ್ಬಿಟ್ಟು ನಾನ್ ಬರ್ತಾ ಇದ್ದೀನಿ ಅಂತ ಹೊಲ್ತಕ್ ಬಂದ್ಬಿಟ್ಟು ಖುಷಿಯಾಗಿ ಕುಣಿತಾ ಇದ್ದಾಳೆ. ಬಾ. ಕತ್ತೆ, ಏನ್ ಮಾಡಕ್ ಬಂದಿದ್ಯಾ ಇಲ್ಲಿ? ಅವಳಿಗೇನೋ ಒಂಥರ ಖುಷಿ ಈ ತರ ಆಟ ಆಡ್ಬೇಕಾದ್ರೆ. ನೋಡಿ, ಮುಳ್ಳು ಚುಚ್ತಾ ಇಲ್ವಾ? ನೋಡಿ. ಸಾಕು ಬಿಡು.